ಕೊಬ್ಬರಿ ವರ್ತಕರು ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಕೇಂದ್ರದಲ್ಲಿ ಲಭ್ಯವಿರುವಂತಹ ಕೊಠಡಿಗಳನ್ನು ಸದ್ಬಳಕೆ ಮಾಡಿಕೊಂಡು ರೈತರಿಂದ ವರ್ತಕರು ಕೊಬ್ಬರಿ ಖರೀದಿ ಮಾಡುವಂತೆ ಅಧಿಕಾರಿಗಳ ಬಳಿ ರೈತ ಮುಖಂಡರು ಆಗ್ರಹಿಸಿದರು. ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಆಯೋಜಿಸಿದಂತಹ ರೈತ ಮುಖಂಡರು ಹಾಗೂ ಕೊಬ್ಬರಿ ವರ್ತಕರ ಸಭೆಯಲ್ಲಿ ಜರುಗಿದಂತಹ ಸಭೆಯಲ್ಲಿ ರೈತಪರ ಬೇಡಿಕೆಗಳ ಈಡೇರಿಸುವಂತೆ ರೈತ ಮುಖಂಡರು ತಾಲೂಕು ಅಧ್ಯಕ್ಷ ಸುರೇಶ್ ಅವರು ಒತ್ತಾಯಿಸಿದರು. 3 ಲಕ್ಷ ವಾಪಸ್ ಕೊಟ್ಟಿದ್ರು. ಅದು ಮಾಡಿದ್ವಿ ನಾವು. 5 ಲಕ್ಷ ಒಬ್ಬನ ಪಾರ್ಟಿಗೆ ಅವನು ಬರೀ 2 ಲಕ್ಷ ಇರ್ತದೆ. ಅವ್ನು ಕೊಬ್ಬರಿ ಬಿಡೋದು 2 ಲಕ್ಷ ಇರ್ತದೆ. ನಾನು ನೋಡಪ್ಪ ಡ್ರಾ ಮಾಡ್ಕೊಂಬ, ಯಾರಿಗೂ 5 ಲಕ್ಷ 3 ಲಕ್ಷ 2 ಲಕ್ಷ ಕೊಡಬೇಕಾಗ್ತದೆ. 5 ಲಕ್ಷ ನೀನು ಡ್ರಾ ಮಾಡ್ಕೊಂಬ, ನಾನು ಈಗ 3 ಲಕ್ಷ ನನಗೆ ತಂದು ಕೊಡು, ನಾನು ಪಾಪ್ಗೆ ಯಾರು 2,000 3,000 ಕೊಡೋದು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಅಮಿಕಬಲ್ಲ ನಡ್ಕೊಂಡು ಹೋಗ್ತಾ ಇದೆ. ಅರ್ಥ ಆಯ್ತಾ? ಅದು ಬಿಲ್ ಏನಂದ್ರೆ ಯಾಕೆ ನಿಮ್ಮ ಬರೋಲ್ಲ ಅಂದರೆ ಈರುಳ್ಳಿ ಮಾಡಿ ಅವ್ನು ಚೆಕ್ ಕೊಟ್ಟು ಕಳಿಸಿ. ನಿಮಗೆ ಬೇಡ ಚೆಕ್ ಬೇಡ, ದುಡ್ಡು ಬೇಕು, ನಿಮ್ಗೆ 5,000 10,000 20,000 ದುಡ್ಡು ಬೇಕಿಲ್ಲ ಕೊಟ್ಟು ಕಳಿಸ್ತೀವಿ. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಹೋಗೋ 5,000 ಬ್ಯಾಂಕ್ ತಗೊಂಬಂತ ಕೇಳೋಕ್ಕಾಗಲ್ಲ. ಅದು ರೈತರಿಗೂ ನಮಗೂ ಒಡನಾಡಿ ಇದೆ, ಅದು ನಡ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ಏನಂದ್ರೆ ಅದು ಅರ್ಥ ಆಯ್ತಾ? ನೆಕ್ಸ್ಟ್ ಮಾರ್ಕೆಟ್ ಅದು 28,000 ಟೆಂಡರ್ ಕಿತ್ತೂರು ಮಾರ್ಕೆಟ್ 20,000 ಅಲ್ಲಿ ದಿಟ್ಟೂರು ಲೇಟ್ ಆಗಿದೆ. ಹೇಳ್ತೀನಿ 486 ಅಂಗಡಿ ಇದೆ. ಆ 486 ಅಂಗಡಿ ಒಂದು 200-300 ಅಂಗಡಿ ಟೆಂಡರ್ ಆಗ್ತಾರೆ. ಎಷ್ಟಾಗ್ತದೆ? 26,000 28,000 ಆಗ್ತದೆ. ನಾವು ಯಾವ ರೀತಿ ಪುಟ್ಟಿ ಮಾಡೋದು? ನೀವೇ ನಾವು ಜಾಸ್ತಿ ರೇಟ್ ಆಗೋದು 25,000 ಕನಿಷ್ಠ ಗರಿಷ್ಠ ಅಂತ ಅರ್ಚಿಕೆರೆ ಟೆಂಡರ್ ಐತೆ. ಅರ್ಚಿಕೆರೆ ಟೆಂಡರ್ ಅಪ್ಪ ಆದ್ರೆ ಇರೋ ರೇಟ್ ಹಾಕ್ತೀರಾ, ಇಲ್ಲ ಡೌನ್ ಆಗ್ಬಿಟ್ರೆ ಜಾಸ್ತಿ ಆಗ್ತದೆ ಅಂತ ನೀವು ಬರೋದಿಲ್ಲ, ರೈತರು ಬರೋದಿಲ್ಲ. ರೈತರು ಅರ್ಚಿಕೆರೆ ಜಾಸ್ತಿ ಆಯ್ತು ಅಂದ್ರೆ ನೀವೇ ಕೊಬ್ಬರಿ ನಾಳೆ ಲಕ್ಷ ದಿನ ಹೌದು ಕಡಿಮೆ ಆದ್ರೆ ರೈತರು ಕೂಡ ನನ್ನ ಹತ್ರ 500 ಜನ ಇವ್ರ ಹತ್ರ 200 ಜನ, ಅವ್ರ ಹತ್ರ 300 ಜನ ಕಸ್ಟಮರ್ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಯಾಕಂತಂದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ತೆಂಗು ಬೆಳೆದಿರೋರೇನೆ ಎಲ್ಲ ರೈತರೇನೆ, ಯಾರು ಕೊಬ್ಬರಿ ತಗೊಂಡು ಕೊಡ್ತಾ. ಉದಾಹರಣೆಗೆ ಯಾಕೆ ನಾವು ಬಿಳಿ ಚೀಟಿ ಬೇಡ ಟ್ರೇಡರ್ಸ್ ನಿಮ್ದೆ ಬಿಲ್ಲಿಂಗ್ ಅಲ್ಲೇ ಕೊಡಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ ಆಲ್ಮೋಸ್ಟ್ ಈಗ ಆಗಿರ್ತಕ್ಕಂಥ ಅನಾಹುತನ ಕಂಪೇರ್ ಮಾಡ್ಕೊಂಡು ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ. ಈಗ ಟ್ರೇಡರ್ಸ್ಗೂ ನಮಗೂ ಯಾವುದೇ ರೀತಿ ದುರುದ್ದೇಶ ಆಗಿರ್ಬೋದು ಮತ್ತೊಂದು ಯಾವುದೂ ಇಲ್ಲ. ಯಾಕೆಂದ್ರೆ ಈಗ ನಾವು ಬಿಳಿ ಚೀಟಿಲಿ ಹಾಕೊಡ್ತೀವಿ, ನಾವೀಗ ಆಲ್ರೆಡಿ 5 ಕೋಟಿ ವಂಚನೆ ಆಗಿದೆ. ಕೇಳೋಕೆ ಯಾರು ಕೇಳಕ್ ಹೋಗಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊಳಕ್ಕೂ ಆಗ್ತಾ ಇಲ್ಲ. ಅವ್ರನ್ನ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಕೇಳಕ್ ಆಗೋದೇ ಇಲ್ಲ. ಅವ್ರ ಮನೆಯವ್ರು ನಾವು ಹೋಗಿ ಕೇಳಕ್ ಆಗಲ್ಲ. ಅಟ್ಲೀಸ್ಟ್ ಬಿಲ್ಲರ್ ಇದ್ರೆ ಅದ್ರ ಮುಖಾಂತರ ಕೇಸ್ ಹಾಕೋದು, ಏನೋ ಒಂದು ಮಗದು ಮಾಡ್ತಾರೆ ಅಂತ ಕಾರಣಕ್ಕೋಸ್ಕರ ಟ್ರೇಡರ್ಸ್ಗಳು ಆದಷ್ಟು ಬಿಲ್, ಯಾಕೆ ಅಂತಂದ್ರೆ ಬಿಲ್ ಹಾಕೊಡ್ತಾ ಇರ್ತಕ್ಕಂಥ ಬಿಲ್ ಕೇಳ್ತಕ್ಕಂಥವ್ರೆ ಬಿಲ್ ಹಾಕೊಡಿ ಅಂತಲೇ ನಾವ್ ಹೇಳ್ತಾ ಇರ್ತಕ್ಕಂಥವ್ರು. ಯಾಕೆಂದ್ರೆ ನೀವು ಟ್ರೇಡರ್ಸ್ ಆದವರು ಮಾಲೀಕರು ಹೇಳ್ಬೇಕು, ಇಲ್ಲ ನಿಮ್ ಬಿಲ್ ಹಾಕೊಡ್ರೆ ನೋಡಪ್ಪ ನಿಮ್ಮ ಅಕೌಂಟ್ಗೆ ಚೆಕ್ ಹಾಕೊಡ್ತೀವಿ ನಾವು, ಇಷ್ಟು ಡ್ರಾ ಆಗುತ್ತೆ, ನಮ್ಮ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬಹುದು ನೀವು ಅಂತ. ಯಾಕೆ ನೀವು ಬಿಲ್ ಹಾಕೊಳ್ದಲೆ ಮತ್ತೆ ಅವ್ರು ಕೇಳ್ದಲೆ ಅವ್ರು ಏನು ಮಾಡೋಕ್ಕಲ್ಲ. ಯಾಕೆಂದ್ರೆ ಈಗ ಬಿಳಿ ಚೀಟಿ ಕೇಳ್ದಲೆ ಈಗಾಗಲೇ 5 ಕೋಟಿ ಕಳ್ಕೊಂಡಿರೋರು ಒಬ್ಬರ ಹತ್ರ ಆದ್ರೆ ಇನ್ನು ಜಾಸ್ತಿ ಕಳ್ಕೊಂಡಿರೋ ಬೇಜಾನವ್ರೆ. ಕೆಲವರು ಹಾಲೇನೆ ಆ ಬಿಳಿ ಚೀಟಿ ಕೊಟ್ಬಿಟ್ಟು ಏನ್ ಮಾಡ್ಕೊತೀರಾ ಅನ್ನೋ ಲೆವೆಲ್ಗೂ ಹೋಗಿರೋರು ಇದ್ದಾರೆ. ಅವ್ರು ಏನ್ ಮಾಡ್ಕೊತೀರ ಅಂದಾಗ ನಾವು ಬಿಳಿ ಚೀಟಿ ತಗೊಂಡು ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬರೀ ಇಲ್ಲಿ ಇರ್ತಕ್ಕಂಥ ರೈತರ ಉದ್ದೇಶ ಇಟ್ಕೊಂಡಾಗ್ಲಿ ಮತ್ತೊಂದು ಮಾತಾಡ್ತಾ ಇಲ್ಲ. ಸಮಾಜದೆಲ್ಲ ರೈತರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾತಾಡ್ತಾ ಇರ್ತಕ್ಕಂಥ. ಜೊತೆಗೆ ಇನ್ನೊಂದು ಹೇಳ್ತಾ ಇದೀವಿ ಸರ್, ನೀವು ಇನ್ನೊಂದು ಹೇಳಿದ್ರಿ ಬಿಲ್ ಹಾಕಿದ್ರೆ ಎಲ್ಲರಿಗೂ ಬಿಲ್ ಹಾಕ್ಲೇಬೇಕು. ನೀವು ಅದು ಖಂಡಿತ ಯಾಕೆ ಹಾಕ್ಲೇಬೇಕು? ನೀವು ಚೆಕ್ ಕೊಡ್ತೀವಿ ಅದೊಂದು ಮತ್ತೊಂದು ಹೇಳಂಗಿಲ್ಲ. ಯಾಕೆಂದ್ರೆ ನೀವು ರೈತರು ತಗೊಂಬಂದು ಕೊಬ್ಬರಿ ಬಿಟ್ಮೇಲೆ ಕೊಬ್ಬರಿ ಲೆಕ್ಕ ಕೊಡ್ಲೇಬೇಕಾನೆ, ಪರ್ಚೇಸಿಂಗ್ ಬಿಲ್ ಕೊಡ್ಲೇಬೇಕಾನೆ. ಹಂಗಾರೆ ಮೇಡಮ್ ಅವ್ರಿಗೆ ಪರ್ಚೇಸಿಂಗ್ ಬಿಲ್ ಅವಶ್ಯಕತೆ ಇಲ್ಲ ಅಂತ ಆಯ್ತು ನೀವು ಹೇಳ್ತಾ ಇರೋ ರೀತಿಯಲ್ಲಿ ನೋಡಿದ್ರೆ ಅವಶ್ಯಕತೆ ಇಲ್ಲ.
ತಿಮ್ಮಣ್ಣ ಹೆಸರು ಬೊಮ್ಮಣ್ಣ ಹೆಸರೆಲ್ಲ ನಾವು ಬಿಲ್ ಹಾಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನೀವು ಆಲ್ರೆಡಿ ಚೆಕ್ ಹಾಕ್ತಾರೆ ತಿಮ್ಮಣ್ಣ ಬೊಮ್ಮಣ್ಣ ಹೆಸರಲ್ಲಿ ಚೆಕ್ ಹಾಕ್ಬಿಟ್ಟು ಡ್ರಾ ಮಾಡ್ತಾ ಇದ್ದೀರಾ. ಹಂಗಂದ್ರೆ APMC ಲೆಕ್ಕ ಇಲ್ಲ, ಅದು ತಿಮ್ಮಣ್ಣ ಹೆಸರಲ್ಲಿ ಮಾತ್ರ ಲೆಕ್ಕ ಕೊಡ್ತಾರೆ. ಸರ್ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡಿದ್ರೆ. ಈಗ ತಿಮ್ಮಣ್ಣ ಬೊಮ್ಮಣ್ಣ ಹೆಸರಲ್ಲಿ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಲೆಕ್ಕ ಕೊಡೋಕ್ಕಾಗುತ್ತೆ APMC ಅಷ್ಟು ಮಾತ್ರ ಲೆಕ್ಕ ಕೊಡ್ತಾ ಇದ್ದೀರಾ, ಇನ್ ಮಿಕ್ಕಂತ ಲೆಕ್ಕ ಕೊಡ್ತಾ ಇಲ್ಲ. ಆತರ ಆಗಲ್ಲ. ಅಲ್ವಾ, ನಮಗೆ ಯಾಕೆ ತಿಮ್ಮಣ್ಣ ಹೆಸರು ಹಾಕ್ತಿರೋ ಬೊಮ್ಮಣ್ಣ ಹೆಸರು ರೈತರ ಹೆಸರಲ್ಲಿ ಬಿಲ್ ಹಾಕಿ, ಯಾಕೆ ರೈತರಿಗೆ ಮುಂದೆ ಸಮಸ್ಯೆ ಆಗೋದು ಬೇಡ. ಮೇಡಮ್ ಅವರು ನಮಗೆ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ 43 kg 600 ಗ್ರಾಮ್ ತೂಕ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ 43 kg 600 ಆಫೀಸರ್ ಹೇಳಿದ್ರು, ನಾವು ಮಾತಾಡಿದ್ದಾರೆ 43 kg 600 ಗ್ರಾಮ್ ಚೀಲ ಲೆಸ್ ಮಾಡ್ತಾರೆ. ಇನ್ನು ಅದರ್ಸ್ ಏನಾರ 1 kg ಲೆಸ್ ಮಾಡಿದ್ರೆ ಅರ್ಧ ಚಾರ್ಜಸ್ ಅದು ಹಾಕೊಡ್ಲೇಬೇಕು. ಅದು ತಿಟ್ಟೂರಲ್ಲಾದ್ರೂ ಅಷ್ಟೇ, ಇಲ್ಲಾದ್ರೂ ಅಷ್ಟೇ. ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 47 kg ತೂಕ 47 kg 300 ಗ್ರಾಮ್ ತೂಕ ಮಾಡ್ಕೊಂಡ್ ಬಂದು ಕೊಡ್ತಾ ಇದ್ದಾರೆ. ಚೀಲ 1 kg ಲೆಸ್ ಆಗ್ತಾ ಇದೆ. ಮತ್ತೆ ಚಿಲ್ಲರೆ ಕೌಟ ಅಂತ ಹೇಳ್ಬಿಟ್ಟು 1 kg ಲೆಸ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿ ಅಮೌಂಟ್ ಹಾಕೊಡ್ತಾ ಇಲ್ಲ. ಅದು APMC ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನ ನಾವು ಹೇಳ್ತಾ ಇರ್ತಾರೆ. ಈಗ ಅಲ್ಲಿಗೆ 45 kg ಲೆಕ್ಕ, ಅದು ಈಗ 2 kg 200 ಗ್ರಾಮ್ 300 ಗ್ರಾಮ್ ಅದೇನೈತೆ ಅದಷ್ಟು ಬರ್ತಾ ಇದೆ. ಅದರಿಂದ ಅರ್ಧ ರೈಟ್ ಆಗ್ಲಿ ಯಾವುದೇ ರೀತಿ ಹಾಕೊಡ್ತಾ ಇಲ್ಲ. ಮತ್ತೆ ಆಮೇಲೆ ಮೂರನೇ ನಾವ್ ಇನ್ನೊಂದು ಹೇಳ್ತಾ ಇದ್ದೀವಿ, ಮೂರನೇದು ಇವಾಗ ನಮ್ಗೆ APMC ಇದು ಹಾಕೊಟ್ಟಿದ್ವಿ ತೂಕದ ಇತ್ತು. ಆಮೇಲೆ ತಿಪ್ಟೂರು ಮಾರ್ಕೆಟ್ ನಮ್ಗೆ ಈಗ ನಿಯರ್ ತಗ ಅರಸೀಕೆರೆ ಮಾರ್ಕೆಟಿಂಗ್ ನಮಗೆ ಸಂಬಂಧ ಇಲ್ಲ. ತಿಪ್ಟೂರು ಮಾರ್ಕೆಟ್ ಏನ್ ತಿಪ್ಟೂರು ಮಾರುಕಟ್ಟೆಯಲ್ಲಿ ಏನ್ ದರ ಆಗ್ತಾ ಇದೆ ಆ ದರಕ್ಕೆ ನಮ್ಗೆ ರೈತರುಗಳಿಗೆ ಹಾಗೂ ಬಿಲ್ ಪಟ್ಟಿ ಮಾಡ್ಕೊಡ್ತೀವಿ. ನೀವೇನ್ ಮಾಡ್ತೀರಾ, ತಿಪ್ಟೂರು ಬೆಳಗ್ಗೆ ಅರಸೀಕೆರೆ ರೇಟ್ ಬರುತ್ತೆ, ನಾವು ಅರಸೀಕೆರೆ ನೋಡ್ಕೊಂಡ್ಬಿಟ್ಟು ಇಲ್ಲ ತಿಪ್ಟೂರು ರೇಟ್ ಹಾಕಲ್ಲ ಡೌನ್ ರೇಟ್ ಹಾಕ್ಕೊಂತ ಇದು ನಮ್ಗೆ APMC ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು. ಈಗ ಅಲ್ಲಿ APMC ರೇಟ್ ಹಾಕೊಡ್ತಾರೆ, ರೈತರಿಗೆ ಇದರಿಂದ ತುಂಬಾ ತೊಂದರೆ ಟೆಂಡರ್ ರೇಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ರೈತರ ಮನವಿ ಏನಪ್ಪಾ ಅಂತ ಹೇಳಿದ್ರೆ APMC ಮಾರುಕಟ್ಟೆ ಈಗ ಗದವಳ್ಳಿಯಲ್ಲಿ ದೊಡ್ಡದಾಗಿ ಒಂದು 100 ಎಕರೆ ಮಾರುಕಟ್ಟೆ ಇದೆ. ಎಲ್ಲಾ ವರ್ತಕರು ದಯಮಾಡಿ ಅದೊಂದು ರಿಕ್ವೆಸ್ಟ್ ಅಂತಲ್ಲ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ, ಎಲ್ಲಾರು ಒಂದೇ ಜಾಗದಲ್ಲಿ ಇದ್ರೆ ನಮ್ಮಲ್ಲೂ ಸಹಿತ ತಿಪ್ಟೂರ್ ತರ 2 ಹರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಪ್ರಕ್ರಿಯೆ ಅದು ರೈತರಿಂದ ಮಾಡ್ಕೊಂಡ್ರೆ ರೈತರಿಗೂ ಎಲ್ಲ ಅನುಕೂಲ, ನಿಮ್ಗೂ ಇಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇನ್ನೊಬ್ಬರ ಹತ್ರ ಹೋದ ರೈತ ಅನ್ನೋದೂ ಕಂಪ್ಲೇಂಟ್ ಇರಲ್ಲ. ಆ APMC ಮುಕ್ತ ಎಲ್ಲಾರು ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಯಾರು ಸಹಿತ ನಿಮ್ಗೂ ವಂಚನೆ ಆಗಲ್ಲ, ರೈತರಿಗೂ ವಂಚನೆ ಆಗಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಸಹಿತ ಇದ್ರ ಬಗ್ಗೆ ಕೂಡಲೇ ಅದನ್ನೇನು ಮಾತಾಡ್ತಿರೋ ಅದನ್ನ ಮಾತಾಡಿ ನಮಗೆ ಕ್ಲಿಯರ್ ಕೊಡಿ. ಜೊತೆಗೆ ಇಲ್ಲಿ ರೈತ ಪರವಾಗಿ ಬಂದಿದೀವಿ, ರೈತರು ಬಂದಿಲ್ಲ ಅನ್ನೋದನ್ನ ಬಿಟ್ಬಿಡಿ, ಕಾನ್ಸೆಪ್ಟ್ ತೆಗೆದಾಕಿ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ರೈತರೇನೆ, ರೈತರ ಪರವಾಗಿ ಬಂದಿದ್ದೀವಿ. ನಾವೇನು ವೈಯಕ್ತಿಕವಾಗಿ ಏನು ನಮ್ದೇನು ಕೇಳ್ಕೊಳಕ್ ಬಂದಿಲ್ಲ. ಇಲ್ಲಿ ನಮ್ದೇನು ಒಬ್ಬೊಬ್ರದ್ದೇನು ಸಮಸ್ಯೆಗಳಿಲ್ಲ, ಇಲ್ಲಿ ಅಧ್ಯಕ್ಷದ ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾರ್ದು ವೈಯಕ್ತಿಕ ಯಾರು ಸಮಸ್ಯೆ ಇಟ್ಕೊಂಡು ಬಂದಿಲ್ಲ. ರೈತರಿಗೆ ಏನು ಸಮಸ್ಯೆ ಆಗ್ಬಾರ್ದು ಅನ್ನೋದ್ರಿಂದ ನಾವು APMCಗೆ ಒಂದು ಲೆಟರ್ ಕೊಟ್ಟಿದ್ವಿ. ಆ APMC ಮುಖಾಂತರ ಏನು ಈ ಮಾಹಿತಿ ಐತೆ ಇಲ್ಲ ಹಾಕೊಡಿ. ಇಲ್ಲ APMC ನೀವು ಈಗ ಗೊಬ್ಬರದ ಅಂಗಡಿಯಲ್ಲಿ ಯಾವ ತರ ಇವತ್ತಿನ ಮಾರುಕಟ್ಟೆ ರೇಟ್ ಈ ತರ ಐತೆ ಅಂತ ಏನು ನಿಮ್ದು ಒಂದು ಬೋರ್ಡಲ್ಲಿ ಹಾಕ್ಬಿಡಿ, ಇವತ್ತಿನ ಮಾರ್ಕೆಟಿಂಗ್ ನಾನು ಇಷ್ಟೇ ಕಣಪ್ಪ ಹಾಕ್ಬಿಡೋದು, ಹಾಕ್ಬಿಡಿ ಚೀಟಿನ ಆ ತರ. ಅದು ಒಂದು ಆಗ್ಲಿ, ಅದು ಒಂದು ಬೇಕು. ಚೋರ್ ಆಗ್ಲೇ ಕುಲ್ತದ.